ಸೋತೆನ ಇದು ವರ್ಷ ಪೂರ್ತಿ ಬೆಳಿಬೋದು ಅಂತ ಎಲ್ಲ ಹೇಳ್ತಾ ಇದಾರೆ. ಮಳೆಗಾಲದಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತಂತೆ. ಈ ಬೇಸಿಗೆಯಲ್ಲಿ ಹೆಂಗ್ ಬಂದಿದೆ ಅಂದ್ರೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನನ್ನ ಹೆಸರು ಉಮೇಶ್ ಅಂದ್ಬಿಟ್ಟು, ಡಿ ಕೆ ಹಳ್ಳಿ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ನನಗೆ ಸೋತೆ ಹಾಕ್ಬೇಕು ಅನ್ಕೊಂಡೆ. ಯಾರೋ ಕೃತಿಕಾ ಸಜೆಸ್ಟ್ ಮಾಡಿದ್ರು ಬೇಸಿಗೆಗೆ ಚೆನ್ನಾಗಿದೆ ಹಾಕು ಅಂತ. ಒಳ್ಳೆ ಸೈನಿಂಗ್ ಇದೆ, ಗಿಡ ಎಲ್ಲ ಒಳ್ಳೆ ಹೈಟ್ ಬರ್ತಾ ಇದೆ, ಚೆನ್ನಾಗಿ ಹೈಟ್ ಬರ್ತಾ ಇದೆ ಗಿಡ ಎಲ್ಲ. ಒಳ್ಳೆ ಇಳುವರಿನೂ ಕಾಣ್ತಾ ಇದೆ ನಮಗೇನು. ಒಂದು 4 ಟನ್ ಹೋಗಿದೆ, ಒಂದು 6 ಪ್ಯಾಕೆಟ್ ಹಾಕಿದೆ, 4 ಟನ್ ಹೋಗಿದೆ ಈಗ ಆಲ್ರೆಡಿ. ಈಗ 1-2 ಟನ್ ಆಗ್ಬೋದು, 2 ಟನ್ ಆಗುತ್ತೆ. ಚೆನ್ನಾಗಿ ಬರ್ತಾ ಇದೆ ಕಾಯೆಲ್ಲ, ಒಳ್ಳೆ ಸೈನಿಂಗ್ ಇದೆ, ಗ್ರೀನ್ ಕಲರ್, ಫುಲ್ ಗ್ರೀನ್ ಕಲರ್ ಇದೆ ಕಾಯೆಲ್ಲ. ಓದೋಟ್ಗೆ ಮಾರ್ಕೆಟಲ್ಲಿ ಗ್ರೀನ್ ಕಲರ್ ಇರೋದ್ರಿಂದ ಒಂಥರ ಏನೋ ಲೈಕ್ ಮಾಡ್ತಾ ಇದ್ದಾರೆ ಜನ ಲೈಕ್ ಮಾಡ್ತಾ ಇದ್ದಾರೆ. ಒಳ್ಳೆ ಇಳುವರಿ ಬರುವಾಗಿದೆ. ಹೆಂಗ ನಾವು ಮೇಂಟೈನ್ ಮಾಡಿದೀವಿ, ಗಿಡ ರೋಗ ರುಜಿನ ಎಲ್ಲನೂ ಮೇಂಟೈನ್ ಮಾಡಿದ್ದೀನಿ. ಬೇಸಿಗೆಗೆ ಪರವಾಗಿಲ್ಲ, ಬೇಸಿಗೆಗೆ ಒಳ್ಳೆ ತಳಿ ಅನಿಸುತ್ತೆ. ತುಂಬ ಎಲ್ಲ ಕಾಯಿ ಗಿಡ ಎಲ್ಲ ಹೈಟ್ ಬೆಳೀತಾ ಇದೆ, ಎಲ್ಲ ಹಂಗೆ ಹೂಗಳು ಹಂಗೆ ಕಚ್ತಾ ಇದೆ. ನಾವೇನೋ ಈ ಸರಿ ಚೆನ್ನಾಗಿ ಬರುತ್ತೆ ಬೆಳೆ ಅಂತ ಅನ್ಕೊಂಡಿದ್ದೀವಿ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಕಾಯೆಲ್ಲ ಒಳ್ಳೆ ಚೆನ್ನಾಗಿ ಹೂಗಳು ಮತ್ತೆ ಹೂವೆಲ್ಲ ಬರ್ತಾ ಇದೆ. ಮೇಂಟೈನ್ ಮಾಡ್ತಾ ಇದ್ರೆ ಹೂವೆಲ್ಲ ಚೆನ್ನಾಗಿ ಬರ್ತಾನೆ ಇದೆ, ಈಚೆಲ್ಲ ಬರ್ತಾ ಇದೆ. ಕಾಯಿ ಬಿಸಿಲಲ್ಲಿ ಮೊಕ್ಕನೆ ಕೊಡೋಕ್ಕಾಗಲ್ಲ, ತುಂಬ ಚೆನ್ನಾಗಿ ಆಗ್ತಾ ಇದೆ ಕಾಯಿ ಎಲ್ಲ. ಒಳ್ಳೆ ಇಳುವರಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಇದರಲ್ಲಿ. ಕೃತಿಕಾ ಯಾರೋ ಸಜೆಸ್ಟ್ ಮಾಡಿದ್ರು, ತುಂಬ ಒಳ್ಳೆ ತಳಿ ಸಜೆಸ್ಟ್ ಮಾಡಿದ್ದಾರೆ ಬೇಸಿಗೆಗೆ. ಸೋತೆನ ಇದು ವರ್ಷ ಪೂರ್ತಿ ಬೆಳಿಬೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತಂತೆ. ಈ ಬೇಸಿಗೆಯಲ್ಲಿ ಹೆಂಗ್ ಬಂದಿದೆ ಅಂದ್ರೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೋತೆ ಸ್ವಲ್ಪ ಗ್ರೀನ್ ಇರೋದ್ರಿಂದ ಮಾರ್ಕೆಟಲ್ಲಿ ಜನಗಳಿಗೆ ಲೈಕ್ ಆಗ್ತದೆ. ಬೇರೆವೆಲ್ಲ ವೈಟು ಇದು ಮಿಕ್ಸಿಂಗ್ ಇರುತ್ತೆ, ಇದೆಲ್ಲ ಫುಲ್ ಗ್ರೀನ್ ಇರುತ್ತೆ, ಹಸಿರು ದುಂಬದಂಗೆ ಇರುತ್ತೆ. ಅದರಿಂದ ಜನ ಸ್ವಲ್ಪ ಲೈಕ್ ಮಾಡ್ತಾ ಇದ್ದಾರೆ.